ಇಂದಿನ ಯಾಂತ್ರಿಕ ಯುಗದಲ್ಲಿ ಮನುಷ್ಯ ಎಲ್ಲವನ್ನೂ ಹೊಂದಿದ್ದಾನೆ. ಮನೆ, ಕಾರ್, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನೂ ತನಗೆ ಬೇಕಾದಷ್ಟು ಹೊಂದಿದ್ದಾನೆ. ಈ ಎಲ್ಲವುಗಳಿಂದ ಅವನು ಒಂದು ಅದ್ಭುತವಾದಂತ ಲೈಫ್ ಅನ್ನು ನಡೆಸಬಹುದು. ಆದರೂ ಅವನ ಮುಖವನ್ನು ನೋಡಿದಾಗ ಒಂದು ಸಣ್ಣ ನಗೆಯೂ ಕಾಣುವುದು ಇಲ್ಲ. ಹಾಗಾದರೆ ಇದರ ಹಿಂದಿನ ಕಾರಣ ಏನು? ಏಕೆ ಮನುಷ್ಯ ಎಲ್ಲವನ್ನೂ ಹೊಂದಿರುವಾಗಲೂ ಏನೂ ಇಲ್ಲದಂತೆ ಬದುಕುತ್ತಿರುವುದು? ಇದರ ಹಿಂದಿನ ಕಾರಣ ಅವನ ಸ್ಟ್ರೆಸ್ಫುಲ್ ಲೈಫ್. ನೀವು ಎಷ್ಟೋ ದುಡ್ಡು ಹೊಂದಿದ್ದರೂ ಅದು ನಿಮ್ಮ ಮೆಂಟಲ್ ಹೆಲ್ತ್ ಅನ್ನು ಹೆಲ್ದಿಯಾಗಿ ಇಡುವುದಿಲ್ಲ. ವರ್ಕ್ ಪ್ರೆಷರ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇವೆಲ್ಲ ನಿಮ್ಮ ಮೇಲೆ ತುಂಬಾ ಅನಗತ್ಯವಾದ ಸ್ಟ್ರೆಸ್ ಅನ್ನು ತರುತ್ತವೆ. ಹಾಗಾದರೆ ಈ ಸ್ಟ್ರೆಸ್ಫುಲ್ ಲೈಫ್ಗೆ ಯಾವುದೇ ಸೊಲ್ಯೂಷನ್ಸ್ ಗಳೇ ಇಲ್ಲವೇ? ಖಂಡಿತ ಇವೆ. ಆ ಸೊಲ್ಯೂಷನ್ಸ್ ಗಳು ಯಾವುವು ಎಂದರೆ, ನಂಬರ್ 1, ಗೆಟ್ ಮ್ಯೂಸಿಕಲ್ ಅಂಡ್ ಬಿ ಕ್ರಿಯೇಟಿವ್. ಮ್ಯೂಸಿಕ್ ಕೇಳುವುದು ಸ್ಟ್ರೆಸ್ ರಿಲೀಸ್ ಮಾಡುವ ಒಂದು ಸರಳ ಉಪಾಯವಾಗಿದೆ. ಮ್ಯೂಸಿಕ್ ಕೇಳುವುದರಿಂದ ಮೆಂಟಲ್ ಡಿಸ್ಟ್ರಾಕ್ಷನ್ ಕಡಿಮೆಯಾಗುತ್ತದೆ. ಮ್ಯೂಸಿಕ್ ಸ್ಟ್ರೆಸ್ ಕ್ರಿಯೇಟ್ ಮಾಡುವ ಹಾರ್ಮೋನ್ ಗಳನ್ನು ಕಡಿಮೆ ಮಾಡುತ್ತದೆ. ಹೀಗಾಗಿ ನೀವು ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಬೇಕೆಂದರೆ ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ಮತ್ತು ಕೇಳಿ. ಇದು ನಿಮ್ಮ ಮನಸ್ಸನ್ನು ಅಬ್ಸಾರ್ಬ್ ಮಾಡಿಕೊಂಡು ನಿಮ್ಮನ್ನು ಸ್ಟ್ರೆಸ್ ಫ್ರೀ ಮಾಡುತ್ತದೆ. ನಿಮಗೆ ಮ್ಯೂಸಿಕ್ ಕೇಳುವ ಇಂಟ್ರೆಸ್ಟ್ ಇರದಿದ್ದರೆ ನೀವು ಬೇರೆ ಒಂದು ಹಾಬಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದು ಗಾರ್ಡನಿಂಗ್ ಆಗಿರಬಹುದು, ಡ್ರಾಯಿಂಗ್ ಆಗಿರಬಹುದು ಅಥವಾ ರೀಡಿಂಗ್ ಆಗಿರಬಹುದು. ಈ ಸಿಂಪಲ್ ವಿಧಾನಗಳನ್ನು ಫಾಲೋ ಮಾಡಿದರೆ ನೀವು ಸ್ಟ್ರೆಸ್ ಫ್ರೀ ಆಗಬಹುದು. ನಂಬರ್ 2, ಬಿ ಫಿಸಿಕಲಿ ಆಕ್ಟಿವ್. ಫಿಸಿಕಲಿ ಆಕ್ಟಿವ್ ಆಗಿರೋದು ಸ್ಟ್ರೆಸ್ ಫ್ರೀ ಆಗಲು ಇರುವ ಅತ್ಯುತ್ತಮ ವಿಧಾನಗಳಲ್ಲಿ ಒಂದಾಗಿದೆ. ಯಾವುದೇ ದೈಹಿಕ ಕೆಲಸ ಮಾಡುವುದರಿಂದ ನಮ್ಮಲ್ಲಿ ಫೀಲ್ ಗುಡ್ ಮಾಡುವ ಎಂಡೋರ್ಫಿನ್ ಹಾರ್ಮೋನ್ ರಿಲೀಸ್ ಆಗುತ್ತದೆ. ಎಕ್ಸರ್ಸೈಸ್ ಸಹ ನಮ್ಮ ಮೈಂಡ್ ಅನ್ನು ನಮ್ಮ ಬಾಡಿ ಮೂವ್ಮೆಂಟ್ಸ್ ಗಳ ಮೇಲೆ ರೀಫೋಕಸ್ ಮಾಡುವಂತೆ ಮಾಡುತ್ತದೆ. ಜಾಗಿಂಗ್, ವಾಕಿಂಗ್, ಗಾರ್ಡನಿಂಗ್, ನಿಮ್ಮ ಮನೆ, ಬೈಕ್ ಕ್ಲೀನಿಂಗ್, ಸ್ವಿಮ್ಮಿಂಗ್ ಮಾಡುವುದರಿಂದ ನೀವು ಫಿಸಿಕಲಿ ಆಕ್ಟಿವ್ ಆಗಿರುವುದಲ್ಲದೆ ಯಾವುದೇ ರೀತಿಯ ಟೆನ್ಷನ್ ಸಹ ಇರುವುದಿಲ್ಲ. ನಂಬರ್ 3, ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್. ಮೈಂಡ್ಫುಲ್ನೆಸ್ ಎಂದರೆ ನೀವು ಅನುಭವಿಸುತ್ತಿರುವ ಭಾವನೆಗಳನ್ನು ಮತ್ತು ಸಂವೇದನೆಗಳನ್ನು ಜಡ್ಜ್ ಮಾಡದೆ ಅವುಗಳನ್ನು ಇದ್ದ ಹಾಗೆ ಇರುವಂತೆ ಒಪ್ಪಿಕೊಳ್ಳುವ ಅಭ್ಯಾಸ. ಹಾಗಾದರೆ ಮೈಂಡ್ಫುಲ್ನೆಸ್ ಅನ್ನು ಪ್ರಾಕ್ಟೀಸ್ ಏಕೆ ಮಾಡಬೇಕು? ಏಕೆಂದರೆ ಇದು ನಮ್ಮನ್ನು ಒತ್ತಡದಿಂದ ಮತ್ತು ನೆಗೆಟಿವ್ ಆಲೋಚನೆಗಳಿಂದ ನಮ್ಮ ಗಮನವನ್ನು ಬೇರೆಡೆ ಸೆಳೆಯಲು ಸಹಾಯ ಮಾಡುತ್ತದೆ. ಹಾಗೆಯೇ ಇದು ನಕಾರಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳನ್ನು ನಿರ್ವಹಿಸಲು ನಮಗೆ ಒಂದು ಸರಳ ಮಾರ್ಗವನ್ನು ನೀಡುವ ಮೂಲಕ ನಮ್ಮ ಮಾನಸಿಕ ಆರೋಗ್ಯವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ನಂಬರ್ 4, ಡೂ ಸಮಥಿಂಗ್ ನೈಸ್ ಫಾರ್ ಅದರ್ಸ್. ನೀವು ಜೀವನದಲ್ಲಿ ಸ್ಟ್ರೆಸ್ಲೆಸ್ ಆಗಿರಬೇಕಾದರೆ ಬೇರೆಯವರಿಗೆ ಅವರು ಕಷ್ಟದಲ್ಲಿರುವಾಗ ಸಹಾಯ ಮಾಡುವ ಒಂದು ಗುಣವನ್ನು ಕಲಿತುಕೊಳ್ಳಿ. ಬೇರೆಯವರಿಗೆ ಸಹಾಯ ಮಾಡುವುದರಿಂದ ನಿಮ್ಮಲ್ಲಿ ಒಂದು ಪೀಸ್ ಫಾರ್ ಮೈಂಡ್ ಮನೆ ಮಾಡುತ್ತದೆ. ಒಂದು ಕೋಟ್ನ ಪ್ರಕಾರ, ವಿ ರೈಸ್ ಬೈ ಲಿಫ್ಟಿಂಗ್ ಅದರ್ಸ್. ಅಂದರೆ ಬೇರೆಯವರು ಕಷ್ಟದಲ್ಲಿರುವಾಗ ನಾವು ಅವರಿಗೆ ಸಹಾಯ ಮಾಡುವುದರಿಂದ ನಾವು ಸಹ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತೇವೆ ಮತ್ತು ಮೆಂಟಲಿ ರಿಲ್ಯಾಕ್ಸ್ಡ್ ಆಗಿರುತ್ತೇವೆ. ನಂಬರ್ 5, ಮ್ಯಾನೇಜ್ ಯುವರ್ ವರ್ಕ್ ಸ್ಟೈಲ್. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ಬಹಳ ಕೆಲಸ ಮಾಡುವುದರಿಂದ ಸ್ಟ್ರೆಸ್ಡ್ ಆಗುವುದಿಲ್ಲ. ಆದರೆ ಕೆಲಸವನ್ನು ಸರಿಯಾಗಿ ಮ್ಯಾನೇಜ್ ಮಾಡದೆ ಮಾಡುವುದರಿಂದ ಸ್ಟ್ರೆಸ್ಡ್ ಆಗುತ್ತೇವೆ. ಹೀಗಾಗಿ ನೀವು ಯಾವುದೇ ಕೆಲಸವನ್ನು ಸರಿಯಾಗಿ ಮ್ಯಾನೇಜ್ ಮಾಡುವುದರ ಮೂಲಕ ಮಾಡಬೇಕು. ನೀವು ಮೊದಲೇ ಟು ಡು ಲಿಸ್ಟ್ ಮತ್ತು ನಾಟ್ ಟು ಡು ಲಿಸ್ಟ್ ಗಳನ್ನು ಮಾಡಿಕೊಂಡು ಕೆಲಸ ಮಾಡಬೇಕು. ನಿಮ್ಮಲ್ಲಿ ಒಂದು ಕೆಲಸ ಮಾಡಲು ಕೇವಲ ಒಂದು ಪ್ಲಾನ್ ಎ ಅನ್ನು ಮಾತ್ರ ಇಟ್ಟುಕೊಳ್ಳದೆ ಪ್ಲಾನ್ ಬಿ ಸಹ ರೆಡಿ ಇರಬೇಕು. ಈ ರೀತಿ ಕೆಲಸ ಮಾಡಿದಾಗ ನಿಮ್ಮ ಲೈಫ್ ನಲ್ಲಿ ಸ್ಟ್ರೆಸ್ ಅನ್ನೋದೇ ಬರುವುದಿಲ್ಲ.